ಹೇ ಹಾಯ್ ಹೆಲೋ ನಮಸ್ತೆ. ಸೊ ನಾವು ಇವತ್ತು ಏನದ್ರ ಬಗ್ಗೆ ಮಾತಾಡ್ತಿದ್ದೀವಪ್ಪ? ಬಾದಾಮ್ ಗೋಂದ್. ಎಸ್. ಸೊ ಬಾದಾಮ್ ಗೋಂದ್ ಯೂಸಸ್ ಏನು? ಇದ್ರದ್ದು ಎಷ್ಟೊಂದು ಯೂಸಸ್ ಇದೆ. ಇದನ್ನು ನಾವು ವೆಯ್ಟ್ ಲಾಸ್ಗೋಸ್ಕರ ಕುಡಿಬೋದು, ಹಾಗೆ ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ಕುಡಿಬೋದು. ಯಾರಿಗಾರು ಮಲಬದ್ಧತೆ ಸಮಸ್ಯೆ ಇದ್ದರೆ ಅವರು ಕೂಡ ಇದನ್ನು ಉಪಯೋಗಿಸ್ಕೊಬೋದು. ಬೇಸಿಗೆಗಾಲದಲ್ಲಂತೂ ಇದು ಹೇಳಿ ಮಾಡಿಸಿದಂಥ ವಸ್ತು. ಇದು ನಮ್ಮ ಬಾಡಿನ ಫುಲ್ ಕೂಲ್ ಡೌನ್ ಮಾಡಿ ಫುಲ್ ತಂಪಾಗಿ ಮಾಡುತ್ತೆ. ಪಿಂಪಲ್ಸ್ ಅದೇನೋ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಇದನ್ನು ನಾವು ಹೇಗೆ ಸರಿಯಾದ ರೀತಿಲಿ ಸೇವಿಸೋದು ಅಂತ ನಾನು ಹೇಳ್ಕೊಡ್ತೀನಿ. ಇದನ್ನು ಬೆಳಗ್ಗೆ ಕುಡಿದ್ರೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಎಲ್ಲರೂ ಬೆಳಗ್ಗೆನೇ ಕುಡೀರಿ. ನಾನು ಇದನ್ನು ಕಾಂಕಸ್ರಿ ಬೀಜ ಜೊತೆ ಅಂದರೆ ಸಬ್ಜಾ ಸೀಡ್ಸ್ ಜೊತೆ ಆ್ಯಡ್ ಮಾಡ್ಕೊಂಡು ಕುಡಿತೀನಿ. ಆದರೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕುಡಿಬೋದು. ಒಬ್ಬರಿಗೆ ಒಂದು 5 ಪೀಸ್ ಬಾದಾಮ್ ಗೋಂದ್ ಸಾಕಾಗುತ್ತೆ. ಸೊ ನಿಮ್ಮನೇಲಿ ನೀವು ಎಷ್ಟು ಜನ ಬಾದಾಮ್ ಗೋಂದ್ ಜ್ಯೂಸ್ ಕುಡಿತಿದ್ದೀರಾ ಅಂತ ನೋಡಿ, ನಿಮಗೆ ಹೆಂಗೆ ಬೇಕೋ ಹಾಗೆ ನೀವು ಬೌಲೊಳಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ವಾಟರ್ನ ಹಾಕಿ ಹಾಗೆ ಇಡಬೇಕು. ಇದನ್ನು ನೀವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆನೇ ನೀವು ಎಲ್ಲದನ್ನು ಮಾಡ್ಕೊಂಬಿಟ್ಟು ಹಾಗೆ ಇಟ್ಟು ಮುಚ್ಚಿಟ್ಟು ಹೋಗಿ ಮಲ್ಕೊಬೇಕು. ತುಂಬಾ ಜಾಸ್ತಿ ಬಾದಾಮ್ ಗೋಂದ್ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಒಂಥರ ಆಗಿರುತ್ತೆ, ದಪ್ಪ ಆಗೋಗಿರುತ್ತೆ, ಕುಡಿಯೋದಕ್ಕೆ ನಿಮಗೇ ಆಗಲ್ಲ. ಸೊ ನೋಡಿ, ಈ ಥರ ಬಾದಾಮ್ ಗೋಂದನ್ನ ನೆನೆಸಿಟ್ಟು ಅಟ್ಲೀಸ್ಟ್ ಒಂದು 8 hours ಆದಮೇಲೆ ಈ ಥರ ಆಗಿರುತ್ತೆ. ಈ ಜೆಲ್ನ ನೀವು 1 ಗ್ಲಾಸ್ ಅಂದರೆ 1 ಪರ್ಸನ್ಗೆ 1 or 2 ಸ್ಪೂನ್ಸ್ನ ಹಾಕ್ಕೊಬೇಕು. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಹೇಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡಿಕೊಂಡು ನೀವು ಅದನ್ನು ಕುಡೀರಿ. ನಾನು ಇದನ್ನು ಕಾಂಕಸ್ರಿ ಬೀಜ ಜೊತೆ ಹಾಕ್ಕೊಂಡು ಕುಡಿತಾ ಇದ್ದೀನಿ, ಯಾಕಂದರೆ ಇದು ಇನ್ನೂ ತುಂಬ ತಂಪಾಗಿರುತ್ತೆ. ನಿಮಗೆ ಬೇಕಂದರೆ ಹಾಗೆ ಖಾಲಿ ವಾಟರಿಗೆ ಹಾಕೊಬೋದು. ಶುಗರ್ ಬೇಕಂದರೆ ಶುಗರ್ ಯೂಸ್ ಮಾಡಿ, ಆದರೆ ಕಲ್ಸಕ್ರೆನೇ ಯೂಸ್ ಮಾಡಿ, ಯಾಕಂದರೆ ಕಲ್ಸಕ್ರೆ ತುಂಬ ಹೆಲ್ತಿಯಾಗಿರುತ್ತೆ. ನಾನಿಲ್ಲಿ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ, ನಿಮಗೆ ಬೇಕಂದರೆ ನೀವು ಹಾಕೊಬೋದು. ಸೊ ನಮ್ಮ ಬಾದಾಮಿ ಗೋಂದ್ ಜ್ಯೂಸ್ ರೆಡಿ ಆಯಿತು. ತುಂಬಾ ಸಿಂಪಲ್ ಆಗಿದೆ, ಕುಡಿಯೋದಕ್ಕೂ ಟೇಸ್ಟ್, ಹಾಗೆ ನೀವು ಖಾಲಿ ವಾಟರಲ್ಲಿ ಕುಡಿದ್ರೆ ತುಂಬ ಚಪ್ಪೆ ಆಗಿರುತ್ತೆ, ತುಂಬ ಚೆನ್ನಾಗೇ ಇರುತ್ತೆ, ತುಂಬ ಹೆಲ್ತಿ. ನೀವು ಕೂಡ ಟ್ರೈ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.